ಹಾಯ್, ಇವತ್ತು ನಾನು ಹುಳ್ಳಿಕಾಳು ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ತಿದ್ದೀನಿ. ಹುಳ್ಳಿಕಾಳನ್ನು ನಾನು 2 ಅವರ್ಸ್ ನೆನೆ ಹಾಕಿದೆ. ಕುಕ್ಕರಲ್ಲಿ ಹಾಕಿ 2 ಗ್ಲಾಸ್ ನೀರು ಹಾಕಬೇಕು. 2 ಗ್ಲಾಸ್ ನೀರು ಹಾಕಿ 10 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಳಿ. ಕುಕ್ಕರ್ ಕೂಲ್ ಆಗಿದೆ. ಇವಾಗ ಓಪನ್ ಮಾಡಿ ನೋಡಿ, ಹುಳ್ಳಿಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ. ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರು ಬಸ್ಕೊಂಡಿದ್ದೀವಿ. ಈ ನೀರಿಂದನೂ ಸಾಂಬಾರು ಮಾಡ್ತೀವಿ. ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡುವುದನ್ನು ಹೇಳಬೇಕಂತಂದರೆ ವಿಡಿಯೋನ ಕಮೆಂಟ್ ಮಾಡಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಪಟ್ ಅಂತಿದೆ ಸಾಸಿವೆ. ನಾನು ಆನಿಯನ್ ಜೊತೆ ಕರಿಬೇವನ್ನೇ ಹಾಕ್ಕೊತೆ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಕರಿಬೇವು ಹಾಕ್ಕೊಂಡ್ರೆ. ಅಂದರೆ ಅದು ಕರ್ರಗೆ ಆಗಲ್ಲ, ಅದಕ್ಕೆ ಗ್ರೀನೇ ಇರುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ಕಟ್ ಮಾಡ್ಕೊಂಡಿರೋ ಒಂದು ಟೊಮಾಟೊ ಹಾಕ್ಕೊತಾ ಇದ್ದೀನಿ. ಟೊಮಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅರಿಶಿನ, ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಹುಳ್ಳಿಕಾಳನ್ನು ಹಾಕ್ಕೊಳ್ಳೋಣ. ಹುಳ್ಳಿಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಸಬ್ಬಕ್ಕಿ ಸೊಪ್ಪು ಏನಾದರೂ ಇದ್ರೂ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿಲ್ಲ, ನನ್ನ ಮಕ್ಕಳು ತಿನ್ನಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ಬಿಸಿ ಬಿಸಿ ರೊಟ್ಟೆ ಜೊತೆ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಮನೆಯಲ್ಲಿ.